ಪ್ರಿಯರೇ, ಇಂದು ನಾನು ಕೇಳಿದ ಒಂದು ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದು ದಿನ ಒಬ್ಬ 4 ವರ್ಷದ ಪುಟ್ಟ ಬಾಲಕ ಆಟವಾಡುತ್ತಿದ್ದಾಗ ತನ್ನ ಮನೆಯಲ್ಲಿದ್ದ ಒಂದು ಸುಂದರವಾದ ಪಾತ್ರೆಯೊಳಗೆ ಕೈ ಹಾಕಿದನು. ಕೈ ವಾಪಸ್ ತೆಗೆಯಲು ಸಾಧ್ಯವಾಗುತ್ತಿಲ್ಲ. ಮನೆಯವರು, ಕೆಲಸದವರು ಎಲ್ಲರೂ ಆ ಮಗುವಿನ ಕೈಯನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ. ಕೊನೆಗೆ ಪಾತ್ರೆಯನ್ನು ಒಡೆಯದೆ ಮಗುವಿನ ಕೈಯನ್ನು ತೆಗೆಯಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ಎದುರಾಯಿತು. ಈ ಸಮಯದಲ್ಲಿ ಅಲ್ಲಿದ್ದ ಒಬ್ಬನು ತನ್ನ ಬಳಿಯಲ್ಲಿದ್ದ ಮಿಠಾಯಿಯನ್ನು ಮಗುವಿಗೆ ತೋರಿಸಿದನು. ಕೂಡಲೇ ಆ ಮಗು ಮಿಠಾಯಿಯನ್ನು ಪಡೆಯಲು ತನ್ನ ಕೈಯನ್ನು ಪಾತ್ರೆಯಿಂದ ಹೊರತೆಗೆಯಿತು. ಆ ಪಾತ್ರೆಯಲ್ಲಿ ಒಂದು ನಾಣ್ಯವಿತ್ತು. ಅದನ್ನು ತೆಗೆದುಕೊಳ್ಳಬೇಕೆಂದು ಆ ಪುಟ್ಟ ಬಾಲಕನು ಕೈಯನ್ನು ಬಿಗಿ ಹಿಡಿದಿದ್ದನು. ಆದ್ದರಿಂದಲೇ ಅವನ ಕೈಯನ್ನು ತೆಗೆಯಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ತಾತ್ಕಾಲಿಕವಾದ ಸಂತೋಷವನ್ನು ನೀಡುವ ನಾಣ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ, ಅವುಗಳನ್ನು ಭದ್ರವಾಗಿ ಕೂಡಿಟ್ಟುಕೊಳ್ಳುವುದಕ್ಕಾಗಿ ದೈವಿಕ ಆಶೀರ್ವಾದಗಳಿಗೆ, ಆತ್ಮಿಕ ಜೀವಿತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಿಲ್ಲ. ಹೌದು ಪ್ರಿಯರೇ, ನಾವು ಲೋಕದಾಶೆಯನ್ನು ತ್ಯಜಿಸಬೇಕೆಂದರೆ ನಿಶ್ಚಯವಾಗಿ ದೇವರ ಆಶೀರ್ವಾದಗಳನ್ನು, ದೇವರ ಕೃಪೆಯನ್ನು ನೆನಪು ಮಾಡಿಕೊಳ್ಳಬೇಕು. ಪ್ರಿಯರೇ, ನಮ್ಮನ್ನು ಎಳೆದು ವಶೀಕರಿಸುವ ಅನೇಕ ವಿಷಯಗಳು ಈ ಮಾಯಾಲೋಕದಲ್ಲಿವೆ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 7ನೇ ವಚನದಲ್ಲಿ ಹೀಗೆ ಹೇಳಿದ್ದಾನೆ: ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಪ್ರಿಯರೇ, ನಮ್ಮ ತೀರ್ಮಾನಗಳ ವಿಷಯದಲ್ಲಿ, ಯಾವುದೇ ಕೆಲಸದ ವಿಷಯದಲ್ಲಿ ನಾವು ಮಾಡುವ ಆಯ್ಕೆ ದೈವಿಕವಾದದ್ದಾಗಿದೆಯೋ ಅಥವಾ ಲೌಕಿಕವಾದದ್ದಾಗಿದೆಯೋ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ದೇವರ ಚಿತ್ತಕ್ಕೆ ತಕ್ಕಂತೆ ಆತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳಲು ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆಮೇನ್. ಬೇಡವೇನಗೆ ಪ್ರಪಂಚವೇ ನಾನಿನ್ನ ತೊರೆದೆ, ಈ ಲೋಕ ಕೀರ್ತಿ ನನಗೆ ತಕ್ಕೆ. ನಾ ಕ್ರೈಸ್ತನು, ನಾ ಯೇಸು ದಾಸನು, ನಾ ಕ್ರೈಸ್ತನು, ನಾ ಯೇಸು ದಾಸನು. ಶ್ರೀ ಯೇಸುವೇ ನೀ ದಿವ್ಯ ಸಂಪತ್ತೇ, ಈ ಲೋಕವು ಕವೆಲ್ಲ ಕಸವೇ. ನೀನಿದ್ದರೆ ಇವೆಲ್ಲ ಯಾತಕ್ಕೆ? ನಾ ಬರುವೆ ನಿನ್ ಹಿಂದೆ ಯೇಸುವೆ, ನಾ ಬರುವೆ ನಿನ್ ಹಿಂದೆ ಯೇಸುವೆ.